ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜನಪದ ಅಕಾಡೆಮಿ ಹಾಗೂ ತಂಜಾವೂರು ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದೊಂದಿಗೆ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಗದಗದಲ್ಲಿಂದು ಹಮ್ಮಿಕೊಂಡಿದ್ದ ಪಂಚಂ ಪಗಡಂ ಜಾನಪದ ನೃತ್ಯಗಳ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್ಕೆ ಪಾಟೀಲ ಚಾಲನೆ ನೀಡಿದರು. ಈ ವೇಳೆ ಜಾನಪದ ಅಕಾಡೆಮಿ ಸದಸ್ಯ ಶಂಕರಪ್ಪ ಸಂಕಣ್ಣನವರ, ರಿಜಿಸ್ಟ್ರಾರ್ ನಮ್ರತಾ ಎನ್, ಜನಪದ ತಜ್ಞ ಡಾಕ್ಟರ್ ವಿಟಿ ನಾಯ್ಕಾರ, ಜೆಬಿ ಪಾಟೀಲ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಹಲವು ಹಿರಿಯ ಜಾನಪದ ಕಲಾವಿದರನ್ನು ಗೌರವಿಸಲಾಯಿತು. ಬಳಿಕ ಎಚ್ಕೆ ಪಾಟೀಲ, ಗ್ರಾಮೀಣ ಸೊಗಡಿನ ಜಾನಪದ ಕಲೆಗಳು ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಅವನತಿ ಹಾದಿಯಲ್ಲಿವೆ. ಆದರೆ ಉಡುಪಿ, ದಕ್ಷಿಣ ಕನ್ನಡದಂತಹ ಕೆಲ ಜಿಲ್ಲೆಗಳ ಜನರು ತಮ್ಮ ಸೊಗಡನ್ನು ಉಳಿಸಿಕೊಂಡಿದ್ದು ಎಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುವುದರಿಂದ ಕಲೆ ನಶಿಸಲು ಕಾರಣವಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಹೇಳಿದರು. ಎಷ್ಟು ಅಂದವಾಗಿವೆ, ಅದು ನಮ್ಮ ಸಂಸ್ಕೃತಿ. ಕಡಿಕ್ ಕಾಮರ್ಸ್ ಕಾಲೇಜಿನ ಸ್ಟೂಡೆಂಟ್ಸ್ ಎಷ್ಟು ಬಂದಿದ್ದೀರಿ, ನಿಮಗೆ ನಾನು ವಿನಂತಿ ಮಾಡ್ತೇನೆ, ಇದ್ರಾಗ ಅಗ್ನಿ ಚಂದ ಕಾಣ್ತಾರ, ಅವ್ರ ಜೊತೆ ನಿಂತು ಫೋಟೋ ಹೊಡಿಸ್ಕೊಳ್ರಿ. ದೂರದರ್ಶನದೊಂದಿಗೆ ಶಂಕರಪ್ಪ ಸಂಕಣ್ಣನವರ, ನಾಡಿನ ಗ್ರಾಮೀಣ ಸೊಗಡು ಜಾನಪದ ಕಲೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವುದು, ನಶಿಸುತ್ತಿರುವ ಜಾನಪದ ಕಲೆ ಉಳಿಸುವ ಉದ್ದೇಶದಿಂದ ಕಾಲೇಜುಗಳಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲೆಗಳ ಜೊತೆಗೆ ಗ್ರಾಮೀಣ ಆಟಗಳನ್ನು ಉಳಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬರೀ ಹಾಡು ಕುಣಿತ ಅಷ್ಟೇ ಅಲ್ಲ, ಜಾನಪದ ಆಟಗಳು ಕೂಡ ಇವತ್ತು ಕಣ್ಮರೆ ಆಗ್ತವೆ. ಅವನ್ನು ಉಳಿಸಬೇಕು. ಇವತ್ತಿನ ವಿದ್ಯಾರ್ಥಿನಿಯರಿಗೆ ಆ ಮಹಿಳಾ ಆಟಗಳಿರ್ಬೋದು, ಪುರುಷರ ಆಟಗಳಿರ್ಬೋದು, ಅವನ್ನೆಲ್ಲವನ್ನು ತಿಳಿಸುವುದೇ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಕಲಾವಿದೆ ರಂಜಿತಾ, ಹೆಚ್ಚೆಚ್ಚು ಜಾನಪದ ಕಾರ್ಯಕ್ರಮಗಳನ್ನು ನಡೆಸಿ ಕಲೆಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಬೇಕು ಎಂದರು. ಬೆಳೆಸಬೇಕು. ಹೀಗೆಲ್ಲ ಕಾರ್ಯಕ್ರಮ ಆದರೆ ನಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ಹೀಗೆ ಮುಂದೆ ಅದು ಮಾಡಿಸಿದ್ರೆ ನಾವು ಮಾಡ್ತೇವೆ, ತುಂಬ ಖುಷಿಯಾಗುತ್ತೆ. ಹೀಗೆ ಕಾರ್ಯಕ್ರಮಕ್ಕೆ ಅದು ಬಂದರೆ ನಾವು ಧಾರವಾಡದಿಂದ ಬಂದೇವಿ, ನಮ್ಮ ಟೀಮ್ ಇರ್ಗಷ್ಟೇ, ಮತ್ತು ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಕಲಾವಿದೆ ಜೂಲಿಯಾನಾ ಫರ್ನಾಂಡಿಸ್, ಜನರಿಂದ ದೂರವಾಗುತ್ತಿರುವ ಜಾನಪದ ನೃತ್ಯ ಮತ್ತು ಆಟವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಜಾನಪದ ಉತ್ಸವ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಉಳಿಸಿ ಬೆಳೆಸಿಕೊಂಡು ಹೋಗುವಂತ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅಂತ ಅನಿಸ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ಗದಗ ಇದರಲ್ಲಿ ಮಕ್ಕಳ ಒಂದು ಜಾನಪದ ಆಟಗಳನ್ನ ಜೊತೆಲಿ ಕಲೆಗಳನ್ನ ಉಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿವಿಧ ಜಾನಪದ ಕಲಾ ತಂಡಗಳ ಸದಸ್ಯರು ಹಲವು ಜಾನಪದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು.